ಹಲೋ ಸ್ನೇಹಿತರೆ, ಜ್ಞಾನಾಮೃತ ಜಿಕೆ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಭಾರತದ ರಾಮ್ಸರ್ ತಾಣಗಳ ಬಗ್ಗೆ ಮಾಹಿತಿ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ರಾಮ್ಸರ್ ತಾಣಗಳು ಯಾವೆಲ್ಲ ಅಂತ ನೋಡೋಣ. ಇತ್ತೀಚೆಗೆ ಯಾವೆಲ್ಲ ರಾಮ್ಸರ್ ಪಟ್ಟಿಗೆ ಸೇರಿವೆ ಅಂತ ಹೇಳಿ ನೋಡೋಣ ಬನ್ನಿ. ಹಾಗಾದ್ರೆ ಸ್ನೇಹಿತರೆ, 2026 ಏಪ್ರಿಲ್ 22ರಂದು ಭಾರತದ ಶೇಖರ್ ಜಿಲ್ ಪಕ್ಷಿಧಾಮವು 99ನೇ ರಾಮ್ಸರ್ ತಾಣವಾಗಿದೆ ಸ್ನೇಹಿತರೆ. ಈ ಒಂದು ಪಕ್ಷಿಧಾಮ ಉತ್ತರ ಪ್ರದೇಶದ ಅಲಿಗಢ್ ಜಿಲ್ಲೆಯಲ್ಲಿದೆ. ಇನ್ನು 98ನೇ ರಾಮ್ಸರ್ ತಾಣ ಯಾವುದು ಆಗಿದೆ ಅಂತಂದ್ರೆ ಅದು ಉತ್ತರ ಪ್ರದೇಶದ ಯಟಾರಾ ಪಟ್ನಾ ಎಂಬ ಪ್ರದೇಶವಾಗಿದೆ. 97ನೇ ಈ ಒಂದು ರಾಮ್ಸರ್ ತಾಣ ಯಾವುದು ಅಂತಂದ್ರೆ ಅದು ಗುಜರಾತಿನ ಕಚ್ ಚೆರಿ ಡಂಡ್ ಎಂಬ ಪ್ರದೇಶವಾಗಿದೆ ಸ್ನೇಹಿತರೆ. ಈ ಒಂದು 97 ಮತ್ತು 98ನೇ ಒಂದು ರಾಮ್ಸರ್ ತಾಣಗಳೇನಿವೆ ಎರಡೂ ಕೂಡ 2026 ಜನವರಿ 30ರಂದು ರಾಮ್ಸರ್ ತಾಣಗಳಾಗಿ ಗುರುತಿಸಿಕೊಂಡಿವೆ. ಹಾಗೆ 2025ರ ಡಿಸೆಂಬರ್ನಲ್ಲಿ 95ನೇ ರಾಮ್ಸರ್ ತಾಣವಾಗಿ ರಾಜಸ್ಥಾನದ ಸಿಲ್ಸೇರ್ ಎಂಬ ಪ್ರದೇಶ, ಹಾಗೆ 96ನೇ ರಾಮ್ಸರ್ ತಾಣವಾಗಿ ಛತ್ತೀಸ್ಗಢದ ಕೋಪ್ರಾ ಜಲಾಶಯವಾಗಿದೆ ಸ್ನೇಹಿತರೆ. ಇನ್ನು ಕರ್ನಾಟಕದ ರಾಮ್ಸರ್ ತಾಣಗಳು ಯಾವಂತ ನೋಡೋದಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ನದಿ ಮುಖಜ ಭೂಮಿ, ಹಾಗೆ ವಿಜಯನಗರದ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಹಾಗೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿಕೆರೆ ಪಕ್ಷಿ ಮೀಸಲು ಪ್ರದೇಶ. ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿದ್ದ ರಾಜ್ಯಗಳು ಯಾವುವು ಅಂತಂದ್ರೆ ತಮಿಳುನಾಡು 20 ರಾಮ್ಸರ್ ತಾಣಗಳನ್ನು, ಉತ್ತರ ಪ್ರದೇಶ 12 ರಾಮ್ಸರ್ ತಾಣಗಳನ್ನು ಹೊಂದಿವೆ ಸ್ನೇಹಿತರೆ. ಶೇಖರ್ ಜಿಲ್ ಅಭಯಾರಣ್ಯವು 249 ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನವಾಗಿದೆ ಸ್ನೇಹಿತರೆ. ಈ ತಾಣವು ಸಿಹಿ ನೀರಿನ ಸರೋವರದಲ್ಲಿದೆ. ಇಲ್ಲಿ ಬರ್ತಕ್ಕಂತ ವಲಸೆ ಬರ್ತಕ್ಕಂತ ಪಕ್ಷಿಗಳು ಯಾವ ಅಂತಂದ್ರೆ ಬಾರ್ ಹೆಡೆಡ್ ಗೂಸ್ ಮತ್ತು ಪೇಂಟೆಡ್ ಸ್ಟಾರ್ಕ್. ಇವು ಚಳಿಗಾಲದ ವಲಸೆ ಪಕ್ಷಿಗಳಾಗಿವೆ ಸ್ನೇಹಿತರೆ. ಇನ್ನು ಭಾರತದ ಮೊದಲ ರಾಮ್ಸರ್ ತಾಣ ಯಾವುದು ಅಂತಂದ್ರೆ 1980 ಅಕ್ಟೋಬರ್ 1ರಂದು ಒಡಿಶಾದ ಚಿಲ್ಕ ಸರೋವರ ಮತ್ತು ರಾಜಸ್ಥಾನದ ರಿಯೋಲ್ಯಾಡಿಯೋ ರಾಷ್ಟ್ರೀಯ ಉದ್ಯಾನವನ. ಇನ್ನು ರಾಮ್ಸರ್ ಬಗ್ಗೆ ಹೇಳೋದಾದ್ರೆ 1971ರಲ್ಲಿ ಇರಾನ್ ರಾಮ್ಸರ್ನಲ್ಲಿ ಜೌಗು ಪ್ರದೇಶಗಳ ಸಮಾವೇಶವನ್ನು ಆಯೋಜಿಸಲಾಯಿತು. ಫೆಬ್ರವರಿ 2ರಂದು ಅದೇ ಸಮಾವೇಶದಲ್ಲಿ ಜೌಗು ಪ್ರದೇಶಗಳ ಸಂರಕ್ಷಣೆ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಈ ದಿನವೇ ವಿಶ್ವ ಜೌಗು ದಿನವೆಂದು ಆಚರಿಸಲಾಯಿತು. ಇನ್ನು 2026 ಫೆಬ್ರವರಿ 2ರ ಒಂದು ವಿಶ್ವ ಜೌಗು ದಿನದ ಧ್ಯೇಯವಾಕ್ಯ ಏನಿದೆ ಅಂತ ನೋಡೋದಾದ್ರೆ ಜೌಗು ತಾಣಗಳು ಮತ್ತು ಪಾರಂಪರಿಕ ಜ್ಞಾನ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವುದು ಎಂಬುದು 2026ರ ಒಂದು ಧ್ಯೇಯವಾಕ್ಯ ಆಗಿದೆ. ಇನ್ನು 1982 ಫೆಬ್ರವರಿ 1ರಂದು ರಾಮ್ಸರ್ ಜೌಗು ಪ್ರದೇಶದ ಸಮಾವೇಶ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿತ್ತು. ಜಗತ್ತಿನ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂತ ದೇಶಗಳು ಯಾವುವು ಅಂತಂದ್ರೆ UK 176, ಮೆಕ್ಸಿಕೋ 144, ಹಾಗೆ ಭಾರತ 99 ಜೌಗು ಪ್ರದೇಶಗಳನ್ನ ಒಳಗೊಂಡಿವೆ. ಭಾರತ ವಿಶ್ವದಲ್ಲೇ 3ನೇ ಸ್ಥಾನವನ್ನ ಹೊಂದಿದೆ. ಕರ್ನಾಟಕದಲ್ಲಿರುವ ಪ್ರದೇಶಗಳು ರಾಮ್ಸರ್ ತಾಣಕ್ಕೆ ಸೇರಿವೆ ಅವುಗಳ ಬಗ್ಗೆ ಚಿಕ್ಕ ಮಾಹಿತಿ ನೋಡೋದಾದ್ರೆ ಅಘನಾಸಿನಿ ಏನಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾ ಎಂಬ ತಾಲೂಕಿನ ಒಂದು ಪ್ರದೇಶವಾಗಿದೆ. ಇದು ಅಳಿವೆಯ ಪ್ರದೇಶವಾಗಿದೆ. ಈ ನದಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಈ ಒಂದು ಅಘನಾಶಿನಿ ನದಿ ಮುಖಜ ಭೂಮಿ ರಾಮ್ಸರ್ ತಾಣಕ್ಕೆ ಸೇರಿದ್ದು 2024 ಜನವರಿಯಲ್ಲಿ ಸ್ನೇಹಿತರೆ. ಹಾಗೆ ಅಂಕಸಮುದ್ರ ಇದು ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಹತ್ತಿರ ಇರ್ತಕ್ಕಂಥದ್ದಾಗಿದೆ. ಈ ಒಂದು ಅಂಕಸಮುದ್ರ ಪ್ರದೇಶ ಏನಿದೆ ಇದು ತುಂಗಭದ್ರಾ ಅಣೆಕಟ್ಟಿನ ಹಿನ್ನೀರಿನ ಹತ್ತಿರಲ್ಲಿರ್ತಕ್ಕಂಥ ಪ್ರದೇಶವಾಗಿದೆ. ಇಲ್ಲಿಗೆ ಸುಮಾರು 150ಕ್ಕೂ ಹೆಚ್ಚು ಪಕ್ಷಿಗಳು ವಲಸೆ ಬರ್ತಾವೆ ಸ್ನೇಹಿತರೆ. ಪೇಟೆಂಟ್ ಸ್ಟಾರ್ಕ್ಸ್ ಮತ್ತು ಹುಂಜುಗಳು, ಬಾತುಕೋಳಿಗಳು, ಹಾಗೆ ಹೆಜ್ಜೆರ್ಲೆಗಳು ವಲಸೆ ಬರ್ತಕ್ಕಂಥ ಪಕ್ಷಿಗಳಾಗಿವೆ. 2017ರಲ್ಲಿ ಸರ್ಕಾರ ಪಕ್ಷಿ ಮೀಸಲು ಸಂರಕ್ಷಣಾ ಪ್ರದೇಶವೆಂದು ಅಂಕಸಂದ್ರ ಪ್ರದೇಶವನ್ನ ಗುರುತಿಸಿಕೊಂಡಿದೆ ಸ್ನೇಹಿತರೆ. ಇನ್ನು ಹಾಗೆ ಮಾಗಡಿಕೆರೆಯನ್ನು ನೋಡೋದಾದ್ರೆ
ಮಾಗಡಿ ಕೆರೆ ಏನಿದೆ ಇದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಒಂದು ಮಾಗಡಿ ಮತ್ತು ಹೊಳಲ್ಪುರ ಎಂಬ ಪ್ರದೇಶಗಳ ಮಧ್ಯದಲ್ಲಿರ್ತಕ್ಕಂತ ಒಂದು ಪ್ರದೇಶವಾಗಿದೆ. ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿದೆ ಸ್ನೇಹಿತರೆ. ಇಲ್ಲಿಗೆ ಬರ್ತಕ್ಕಂತ ಪಕ್ಷಿಗಳು ಯಾವುವು ಅಂತಂದ್ರೆ ಎಲ್ಲಿಂದ ಬರ್ತಾವಂತ ನೋಡೋದಾದ್ರೆ ಲಡಕ್ ಮತ್ತು ಟಿಬೆಟ್ ಮಂಗೋಲಿಯಾ ಕಡೆಯಿಂದ ವಲಸೆ ಬರ್ತಾವೆ ಸ್ನೇಹಿತರೆ. ಇಲ್ಲಿಗೆ ಬರುವಂತ ಪಕ್ಷಿಗಳು ಪ್ರಮುಖವಾದ ಪಕ್ಷಿಗಳು ಯಾವಂತಂದ್ರೆ ಬಾರ್ ಹೆಡೆಡ್ ಮತ್ತು ಗೂಸ್ ಪಕ್ಷಿಗಳು. ಬಾರ್ ಹೆಡೆಡ್ ಗೂಸ್ ಪಕ್ಷಿಗಳು ಇಲ್ಲಿಗೆ ವಲಸೆ ಬರ್ತವೆ ಸ್ನೇಹಿತರೆ. ಭಾರತದಲ್ಲಿ ಇರ್ತಕ್ಕಂತ ರಾಮ್ಸರ್ ತಾಣಗಳ ಬಗ್ಗೆ ಹಾಗೂ ಕರ್ನಾಟಕದಲ್ಲಿ ಇರ್ತಕ್ಕಂತ ರಾಮ್ಸರ್ ತಾಣಗಳ ಬಗ್ಗೆ ಮಾಹಿತಿ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ.